ಸರ ಅದು ಆಗಿದ್ದು ದೊಡ್ಡ ಹರ್ಯಾಣ ಆಗ್ಯದ ಸರ. ಅದು ಗಂಡ ಹೇಳ್ತಿದ್ದ ಸರ, ಅದು ಅವ್ರು ನಗ್ನ ಮಾಡ್ಕೊಂಡು ಒಬ್ರಿಗೆ ಇಷ್ಟ ಇಲ್ಲ. ತನ್ನ ಅಲ್ಲಿ ಒಂದು ಹುಡುಗಿ ಅಂತ ಫೋನ್ ಮಾಡಿದಾಗ ನಮ್ಮ ಪಾರ ಏನು ಮಾಡ್ಯಾಳ ಸರ, ಅದು ಮಾಡಿದ ಸರ. ಯಾಕಪ್ಪ ನಾನು ಬೇಕಿದ್ದು ನೀವು ಮಾಡ್ಕೊಂಡಿಲ್ಲ, ಅದಕ್ಕೆ ಏನು ಮಾಡ್ಯಾಳ, ಇವ್ರು ಗಂಡ ಹೆಂಡ್ತಿ ಜಗಳ ಚಲೋ ಆಗ್ಯದ. ಆಕೆ ಬೇಕಿದ್ರೆ ಮಾಡ್ಕೋಬೇಕಲ್ಲ ಸರ, ಇದು ಬ್ಯಾಡ. ಯಾಕಂದ್ರೆ ಒಪ್ಪಿಗೆ ಇರ್ಲಿಕ್ಕಂದ್ರೆ ನನಗೆ ಯಾಕೆ ಮಾಡ್ಕೊಂಡೆ ಇವರಂತ ಮಾತಿಗೆ ಅವರು ಗಂಡ ಹೆಂಡ್ತಿ ಜಗಳ ಆಗಿ ಅದು ಏನಾಗ್ಯದ ಮಾತಿಗೆ ಅವು ಈ ಪಾರಿ ಏನು ಮಾಡಿಬಿಟ್ಟನ ಹುಡುಗ ತನ್ನ ಗಂಡ ನಮಗೆ ಹೇಳಿಲ್ಲ. ನಮ್ಗೆ ಹೇಳಿದ್ರೆ ಏನಂತ ತಿಳಿಸ್ತಿತ್ತು, ಬಗೆಸ್ತಿದ್ದು, ಜೀವನ ಉಳಿಸ್ತಿತ್ತು. ಅದು ಹೇಳಾರ್ದ ಅದು ಮಾತಿ ಬಿದ್ದು ಮತ್ತು ಸೀಟಾಗ್ರಿ ಸರ. ಸೀಟಾಗಿ ಒಬ್ರು ಬಾಗಿಲಿ ತರೋದಿಲ್ಲ, ಬಾಗಿಲು ಹಾಕೊಂಡ್ರು ಬಾಗಿಲಾಗಿರ್ಬೇಕು, ಹೊರ್ಗೆ ದಾಟೋದಿಲ್ಲ. ಬಾತ್ರೂಮ್ ಹೋಗಿದ್ರು ತಾವೇ ನಾವು ಮನೆಯಾಗಿದ್ದಿದ್ದು. ನಾವು ಅಡವಿ ಜನ ಏನೋ ಸಂಡೆ ಹೋದ್ರೆ ಏನೋ ನಡೀತಿದ್ದ. ಅದಕ್ಕೆ ಏನನ್ನು ಯಾರನ್ನು ಕೇಳ್ಬೋದು, ಕೂಗ್ಬೋದು. ಜಗಳ ಆದ್ರೆ ಏನನ್ನು ಗಂಡನ ಬರ್ತಾರೆ. ಇಲ್ಲೇನು ಬಾಗಿಲು ಹಾಕಿದ್ರೆ ಯಾರು ಕೇಳ್ತಾರೆ ಸರ? ಕೇಳಲ್ಲ. ಅದಕ್ಕೆ ಅವ್ರು ಏನು ಮಾಡಿಬಿಟ್ಟಾರ, ಆ ಮಾತಿಗೆ ಬಿದ್ದಕ್ಕೆ ಕುತ್ತಿಗೆ ಹಿಡ್ದು ಸಾಯ್ಬಿಟ್ಟಾನ ಸರ್. ಸಾಯಿಸಿ ಉದ್ದೇಶ ಏನಿತ್ತು? ಉದ್ದೇಶ ಅದೇ ರೀ ಸರ್. ಅದೇ ಮೊದಲಿಂದ ಅವರು ಅಲ್ಲಿಂದ ಫೋನ್ ಹಚ್ಚಿದ್ದಕ್ಕೆ ಅದಕ್ಕೆ ಅವ್ರು ಗಂಡ ಹಿಡ್ದು ಯಾಕಪ್ಪ ಆಕೆ ಬೇಕಿದ್ರೆ ಆಕೆಗೆ ಮಾಡ್ಕೋಬೇಕು. ನೀವು ಸುಮ್ಮನೆ ನಮ್ಮ ತಾಯಿ ತಂದೆ ಬಡವ್ರು ಇದ್ದಾರೆ, ಯಾಕೆ ನೀವು ಮಾಡ್ಕೋದೆ? ನಾವು ಹೊಲ ಮಾರಿ ನಮ್ಮ ತಾಯಿ ತಂದೆ 4 ತೊಲಿ ಬಂಗಾರ ಕೊಟ್ಟಾನ, ಗಾಡಿ ಎಲ್ಲ ಕೊಡ್ಸ್ಯಾನ. ನಮ್ಮಪ್ಪ ಒಂದು ಎಕರೆ ಹೊಲ ಮಾರಿ ನನಗೆ ಮದುವೆ ಮಾಡಿ ಕೊಟ್ಟಾನ ಅಂತ ಮಾಡಿ ಅಂಥದ್ದು ಆಗ್ಯದ ಸರ್. ಘಟನೆ ಅದು ಅವ ಹೇಳಿಲ್ಲ ಸರ್. ಮತ್ತು ಇಲ್ಲೇ ಸಣ್ಣವ್ರಿಗೆ ದೊಡ್ಡಲ್ಲ ಅವರೇ ನಾವು ಬೆಳೆಸಿದ ಈ ಥರ ಮಾಡಿ ಮತ್ತು ಮೋಸ ಮಾಡಂಗೆ ಸರ್. ಬ್ಯಾಡಿಗೆ ಅದು ಮಕ್ಕಳಂದ್ರೆ ಎಲ್ಲ ಆಟೆ ಸರ. ಈಗ ಜೀವನ ಹೋಗ್ಯದ ಮತ್ತು ಎಲ್ಲರಿಗೆ ಬೇಸರೆ, ತಾಯಿ ತಂದಿಗೆ ತರಾಸ, ಮತ್ತು ಇದು ಬೀಗರಿಗೆ ಎಲ್ಲರಿಗೆ ತರಸ, ಅವ್ರಿಗೆ ತರಸಿಲ್ಲ ಏನು ಸರ. ಆ ಕೆಲಸ ಮಾಡಬಾರ್ದು. ಎಣ್ಣೆಗೆ ಒಂದು ಮೋಸ. ಎಣ್ಣೆ ಇದ್ರೆ ಮುಂಜಾನೆ ಎತ್ಕೊಳ್ಳಿದ್ರೆ ಮುಸ್ರಿ ನಮ್ಮ ಬಟ್ಟೆ ಎಲ್ಲ ಒಕ್ಕೊಂದು ಅದು ಏನಿದೆ ಜಾಗ ಹಸನು ಮಾಡಿ ನಮ್ಗೆ ತಾಯಿ ಇದ್ದಂಗೆ ಅದು ಹೆಣ್ಣಂದ್ರೆ ಭೂಮಿ ನಮ್ಮದು ಅಂತಕ್ಕೆ ಮಾಡ್ಯಾನ. ಅದು ಏನು ಮಾಡ್ತಾರೆ ಮ್ಯಾಗ ಗೌರ್ಮೆಂಟಿಗೆ ಅವರಿಗೆ ಗುರ್ತು ಏನು ಶಿಕ್ಷೆ ಆಗ್ಬೇಕಂತೀವಿ. ಮತ್ತೇನು ಶಿಕ್ಷೆ ಅವನು ಮತ್ತೆ ಇದ್ದಿದ್ದು ಗೌರ್ಮೆಂಟ್ ಏನು ಕೊಡೋದು ಶಿಕ್ಷೆ ಕೊಡ್ತಾರೆ ಅವರು. ನಿಮ್ಮ ಹೆಸರು? ರಾಜು ರೀ ಸರ್.